ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡೋದು ಮನಸ್ಸಿನ ಭಯವನ್ನು ಹೇಗೆ ಕಳೆಯಬಹುದು ಎಂಬ ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ. ನಮ್ಮ ಜೀವನದಲ್ಲಿ ಯಶಸ್ಸು ಬರದ ಮುಖ್ಯ ಕಾರಣಗಳಲ್ಲಿ ಒಂದು ಮನಸ್ಸಿನ ಭಯ, ಫಿಯರ್ ಆಫ್ ಮೈಂಡ್. ಆದರೆ ಈ ಭಯ ಹೇಗೆ ಹುಟ್ಟುತ್ತದೆ ಮತ್ತು ಅದನ್ನು ಹೇಗೆ ಗೆಲ್ಲಬಹುದು, ಇದು ತಿಳಿದರೆ ಜೀವನವೇ ಬದಲಾಗುತ್ತದೆ. ಭಾಗ 1. ಭಯದ ಮೂಲ ಕಾರಣಗಳು, ಕಾಸಸ್ ಆಫ್ ಫಿಯರ್. ಮನಸ್ಸಿನ ಭಯಕ್ಕೆ ಹಲವಾರು ಕಾರಣಗಳಿವೆ, ಆದರೆ 3 ಪ್ರಮುಖವಾದವು ಇವು. 1. ಅನಿಶ್ಚಿತತೆ, ಅನ್ಸರ್ಟನಿಟಿ. ನಾವು ಏನಾಗುತ್ತದೆ ಎಂಬುದು ಗೊತ್ತಿಲ್ಲದಿದ್ದಾಗ ಭಯ ಹುಟ್ಟುತ್ತದೆ. ನಾನು ವಿಫಲವಾದ್ರೆ? ನನ್ನನ್ನು ಜನರು ನಗ್ತಾರಾ? ಈ ಪ್ರಶ್ನೆಗಳು ಮನಸ್ಸಿನಲ್ಲೇ ನಾಡಿ ನಾಡಿ ಭಯದ ಬೀಜ ಬಿತ್ತುತ್ತವೆ. 2. ಹಿಂದಿನ ಅನುಭವ, ಪಾಸ್ಟ್ ಎಕ್ಸ್ಪೀರಿಯನ್ಸ್. ಒಮ್ಮೆ ವಿಫಲವಾದ ಅನುಭವ ನಮ್ಮಲ್ಲಿ ಶಾಶ್ವತ ಭಯವನ್ನು ಉಳಿಸುತ್ತದೆ. ಮತ್ತೆ ಅದೇ ವಿಷಯ ಎದುರಾದಾಗ ಮನಸ್ಸು ಹೇಳುತ್ತದೆ, ಇದು ನನಗೆ ಸಾಧ್ಯವಿಲ್ಲ. 3. ಅತಿಯಾದ ಕಲ್ಪನೆ, ಓವರ್ ಥಿಂಕಿಂಗ್. ನಾವು ಹೆಚ್ಚು ಯೋಚಿಸಿದಷ್ಟು ಭಯ ದೊಡ್ಡದಾಗುತ್ತದೆ, ಯಾಕೆಂದರೆ ಮನಸ್ಸು ಅಸ್ತಿತ್ವದಲ್ಲೇ ಇಲ್ಲದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಭಾಗ 2. ಪರಿಹಾರಗಳು, ಸೊಲ್ಯೂಷನ್ಸ್ ಟು ಓವರ್ಕಮ್ ಫಿಯರ್. ಸರಿ, ಈಗ ನೋಡೋಣ ಈ ಭಯದಿಂದ ಹೇಗೆ ಹೊರಬರಬಹುದು. 1. ಭಯವನ್ನು ಒಪ್ಪಿಕೊಳ್ಳಿ, ಎಕ್ಸೆಪ್ಟ್ ದ ಫಿಯರ್. ಭಯವನ್ನು ತಳ್ಳಬೇಡಿ, ಅದನ್ನು ಒಪ್ಪಿಕೊಂಡು ಎದುರಿಸಿ. ನನಗೆ ಭಯವಿದೆ ಎಂಬ ಸತ್ಯವನ್ನು ಅರಿತುಕೊಳ್ಳುವುದು ಮೊದಲ ಹೆಜ್ಜೆ. 2. ನಿಮ್ಮ ಚಿಂತನೆ ಬದಲಿಸಿ, ಚೇಂಜ್ ಯೋರ್ ಥಾಟ್ ಪ್ಯಾಟರ್ನ್. ಭಯಕರ ಆಲೋಚನೆ ಬಂದಾಗ ತಕ್ಷಣ ಇದು ನಿಜವಲ್ಲ, ಇದು ಕೇವಲ ಕಲ್ಪನೆ ಎಂದು ಮನಸ್ಸಿಗೆ ಹೇಳಿ. ಪ್ರತಿ ಬಾರಿ ಅದೇ ಯೋಚನೆ ಬಂದಾಗ ಅದನ್ನು ನಿಲ್ಲಿಸಿ. 3. ಕಾರ್ಯದಲ್ಲಿ ತೊಡಗಿಕೊಳ್ಳಿ, ಟೇಕ್ ಆಕ್ಷನ್. ಭಯದ ವಿರುದ್ಧದ ಔಷಧಿಯೇ ಕರ್ಮ. ಯಾವ ವಿಷಯದಲ್ಲಿ ನಿಮಗೆ ಭಯವಿದೆಯೋ ಅದನ್ನೇ ಕ್ರಮೇಣ ಮಾಡಲು ಪ್ರಾರಂಭಿಸಿ. ಕಾಲದೊಡನೆ ಭಯ ಕಡಿಮೆಯಾಗುತ್ತದೆ. 4. ಸಕಾರಾತ್ಮಕ ಮನೋಭಾವ, ಪಾಸಿಟಿವ್ ಮೈಂಡ್ಸೆಟ್. ನಿಮ್ಮ ಸುತ್ತಲಿನವರಿಂದ ಸಕಾರಾತ್ಮಕ ಶಕ್ತಿ ಪಡೆದುಕೊಳ್ಳಿ. ಮೋಟಿವೇಶನಲ್ ಪುಸ್ತಕ ಓದಿ, ಧ್ಯಾನ ಮಾಡಿ, ಉಸಿರಾಟ ಅಭ್ಯಾಸ ಮಾಡಿ. 5. ನಿಮ್ಮ ಮೇಲೆ ನಂಬಿಕೆಯಿಡಿ, ಬಿಲೀವ್ ಇನ್ ಯೋರ್ ಸೆಲ್ಫ್. ನೀವು ಬಲವಾದವನು, ನೀವು ಭಯಕ್ಕಿಂತ ದೊಡ್ಡವರು ಎಂಬ ನಂಬಿಕೆಯನ್ನು ಮನಸ್ಸಿಗೆ ತುಂಬಿ. ಭಾಗ 3. ಅಂತಿಮ ಸಂದೇಶ. ಸ್ನೇಹಿತರೆ, ಭಯವನ್ನು ಗೆಲ್ಲೋದು ಒಂದು ದಿನದ ಕೆಲಸವಲ್ಲ, ಆದರೆ ಪ್ರತಿದಿನದ ಪ್ರಯತ್ನದಿಂದ ಅದು ಸಾಧ್ಯ. ಭಯ ನಾಶವಾಗುತ್ತದೆ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಒಮ್ಮೆ ನೀವು ನಿಮ್ಮ ಭಯವನ್ನು ಗೆದ್ದರೆ ಜೀವನ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತದೆ. ನೆನಪಿಟ್ಟುಕೊಳ್ಳಿ, ಭಯವೇ ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಬೆಳವಣಿಗೆಗೆ ಸೂಚನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಹಂಚಿಕೊಳ್ಳಿ ಮತ್ತು ಪವರ್ ಮೈಂಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ಪ್ರೇರಣಾದಾಯಕ ವಿಷಯಕ್ಕಾಗಿ. ಧನ್ಯವಾದಗಳು ಸ್ನೇಹಿತರೆ.